6ನೇ ಸ್ಥಳದಲ್ಲಿ ಗುಂಡಿ ಅಗೆಯುವ ಕಾರ್ಯ ಅಂತ್ಯವಾಗಿದೆ. 6ನೇ ಸ್ಥಳವನ್ನ ಸುರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಎಸ್ಐಟಿ ಮೂಲಗಳಿಂದ ಲಭ್ಯವಾದಂತಹ ಮಾಹಿತಿ ಇದು. ಬೆಳಗ್ಗೆಯಿಂದಲೂ ಕೂಡ 6ನೇ ಪಾಯಿಂಟ್ನಲ್ಲಿ ಶೋಧ ಕಾರ್ಯ ನಡೀತಾ ಇತ್ತು. ಈಗ ಆ ಕಾರ್ಯ ಕಂಪ್ಲೀಟ್ ಆಗಿದೆ. ಸುರಕ್ಷಿತ ಜಾಗ ಅಂತ ಗುರುತು ಮಾಡಲಾಗಿದೆ. ಅಂತಿಮ ಮಹಜರು ನಡೆದು ಉತ್ಖನನ ಸದ್ಯ ಮುಕ್ತಾಯಗೊಂಡಿದೆ. ಹಾಗಾದರೆ 7ನೇ ಸ್ಪಾಟ್ನಲ್ಲಿ ಅಗೆಯುವ ಕೆಲಸ ಆಗತ್ತಾ ಅಥವಾ ನಾಳೆಗೆ ಅದನ್ನು ಮುಂದೂಡಲಾಗತ್ತಾ? 7ನೇ ಸ್ಪಾಟ್ನಲ್ಲಿ ಕಾರ್ಮಿಕರು ರೆಡಿ ಇದ್ದಾರೆ. ಎಸಿಯಿಂದ ಸೂಚನೆ ಬರಬೇಕಷ್ಟೆ. ಸೂಚನೆ ಕೊಟ್ಟ ನಂತರ ಅಗೆಯುವ ಕಾರ್ಯ ಶುರುವಾಗತ್ತೆ. 6ನೇ ಜಾಗದಲ್ಲಿ ಕಾರ್ಯಾಚರಣೆ ಈಗ ಸಂಪೂರ್ಣವಾಗಿ ಮುಕ್ತಾಯಗೊಂಡಿದೆ. 3ನೇ ದಿನದ ಕಾರ್ಯಾಚರಣೆ ಇವತ್ತು. ಬೆಳಿಗ್ಗೆಯಿಂದ ಇಲ್ಲಿಯವರೆಗೂ ಕೇವಲ ಒಂದೇ ಒಂದು ಪಾಯಿಂಟ್ ಅನ್ನು ಮಾತ್ರ ಅಗೆದಿದ್ದಾರೆ. ಕಾರಣ 6ನೇ ಪಾಯಿಂಟ್ನಲ್ಲಿ ಅಸ್ಥಿ ಪಂಜರದ ಅವಶೇಷಗಳು ಪತ್ತೆಯಾಗಿರೋದು. ಸಿಕ್ಕಂತಹ ಮೂಳೆಗಳನ್ನು ಸಂಪೂರ್ಣವಾಗಿ ಕಲೆಕ್ಟ್ ಮಾಡಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಅದನ್ನು ಸೀಲ್ ಮಾಡಿ ಲ್ಯಾಬ್ಗೆ ಕಳಿಸುವ ಸಾಧ್ಯತೆಗಳಿದೆ. ಅದಾದ ನಂತರ FSL ತಜ್ಞರು ಪರೀಕ್ಷೆಗೆ ಒಳಪಡಿಸ್ತಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ಈಗ ಸಿಕ್ಕಂತಹ ಅಸ್ಥಿ ಪಂಜರದ ಅವಶೇಷ ಏನಿದೆ ಅದು ಪುರುಷನದ್ದು ಅನ್ನೋದು ಖಚಿತ ಆಗಿದೆ. ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಮೂಳೆಯನ್ನ ರವಾನಿಸ್ತಾರೆ. ಧರ್ಮಸ್ಥಳದ ನೇತ್ರಾವತಿ ಸ್ನಾನಘಟ್ಟದಲ್ಲಿ ಕಳೆದ 4 ದಿನದಿಂದಲೂ ಕೂಡ ಕಾರ್ಯಾಚರಣೆ ನಡೀತಾನೆ ಇದೆ. ಸೋಮವಾರ ಅನಾಮಿಕ ದೂರುದಾರನನ್ನ ಸ್ಥಳಕ್ಕೆ ಕರೆದುಕೊಂಡು ಬಂದಂತಹ ಎಸ್ಐಟಿ ಅಧಿಕಾರಿಗಳು ಮೊದಲಿಗೆ ಸ್ಥಳ ಗುರುತು, ಸ್ಥಳ ಮಹಜರ್ ಮಾಡುವಂತಹ ಕಾರ್ಯವನ್ನ ಮಾಡಿದ್ರು. ಒಟ್ಟು 13 ಸ್ಥಳಗಳನ್ನು ಗುರುತಿಸಲಾಯಿತು. ಮಾರನೇ ದಿನದಿಂದ ಶೋಧ ಕಾರ್ಯ ಆರಂಭ ಆಯಿತು. ಮಂಗಳವಾರ ಪಾಯಿಂಟ್ 1 ಅಗೆದ್ರು ಕಾರ್ಮಿಕರು. ಆದರೆ ಏನೂ ಸಿಕ್ಕಿರಲಿಲ್ಲ. ಪಾನ್ ಕಾರ್ಡ್ ಸಿಕ್ಕಿತ್ತು, ಬಟ್ಟೆಯ ತುಂಡು ಸಿಕ್ಕಿತ್ತು. ಅದರ ಹೊರತಾಗಿ ಮೂಳೆಗಳು ಸಿಕ್ಕಿರಲಿಲ್ಲ. ನಿನ್ನೆ ಇಡೀ ದಿನ 4 ಪಾಯಿಂಟನ್ನು ಅಗೆಯಲಾಯಿತು. ನಿನ್ನೆಯೂ ಕೂಡ ಏನು ಸಿಕ್ಕಿರಲಿಲ್ಲ. ಈಗ ಇವತ್ತು 6ನೇ ಪಾಯಿಂಟ್. 6ನೇ ಪಾಯಿಂಟ್ನಲ್ಲಿ ಮೂಳೆ ಪತ್ತೆ ಬೆನ್ನಲ್ಲೇ ಈಗ ಮಹಜರ್ ನಡೀತಾ ಇದೆ. ಸಂಜೆ 5:30ರವರೆಗೂ ಕೂಡ ಮಹಜರ್ ಪ್ರಕ್ರಿಯೆ ಆಗುವ ಸಾಧ್ಯತೆ ಇದೆಯಂತೆ. ಇನ್ನು 1 ತಾಸು ಮಹಜರ್ ಪ್ರಕ್ರಿಯೆ ಆಗಬಹುದು. 7ನೇ ಸ್ಪಾಟ್ ಅಗೆಯಲು ಕಾರ್ಮಿಕರು ಸಜ್ಜಾಗಿ ನಿಂತಿದ್ದಾರೆ. ಎಸಿ ಅವರ ಸೂಚನೆಗಾಗಿ ಕಾಯ್ತಾ ಇದ್ದಾರೆ. ಎಲ್ಲವೂ ಕೂಡ ಎಸಿ ಅವರ ಸಮ್ಮುಖದಲ್ಲೇ ನಡೀತಾ ಇದೆ. ಹಾಗಾಗಿ ಎಸಿ ಅವರ ಸೂಚನೆ ಬಂದ ತಕ್ಷಣ ಕಾರ್ಮಿಕರು 7ನೇ ಸ್ಪಾಟ್ ಅಗೆಯೋದಕ್ಕೆ ಶುರು ಮಾಡ್ತಾರೆ. ಆದರೆ ಅಂತಹ ಸೂಚನೆ ಇಲ್ಲಿಯವರೆಗೂ ಬಂದಿಲ್ಲ. ನೇತ್ರಾವತಿ ನದಿ ಸ್ನಾನಘಟ್ಟದ ಬಳಿ ಎಸ್ಐಟಿ ಶೋಧ ಕಾರ್ಯ ನಡೀತಾ ಇದೆ. ಸದ್ಯ ನೇತ್ರಾವತಿ ನದಿಯ ಸೇತುವೆಯ ಬಳಿ ಕಾರ್ಮಿಕರು ನಿಂತಿದ್ದಾರೆ. ಇವತ್ತೇ 7ನೇ ಸ್ಪಾಟ್ ಅನ್ನು ಅಗೆಯುವ ಕಾರ್ಯ ನಡೆಯುತ್ತಾ ಗೊತ್ತಿಲ್ಲ. ಎಸಿ ಅವರ ವಿವೇಚನೆಗೆ ಬಿಟ್ಟಿದ್ದು. ಇಸಿ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ನಿವೃತ್ತ ವಿಧಿವಿಜ್ಞಾನ ತಜ್ಞರಾದಂತಹ ಸೂರ್ಯಕುಮಾರ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್, ತಾವು ಹೇಳ್ತಾ ಇದ್ರಿ ಈಗ ಒಂದು ಸ್ಪಾಟಲ್ಲಿ ಎಷ್ಟು ಶವಗಳನ್ನ ಹೂತಿಡ್ತಾರೋ ಗೊತ್ತಿರೋದಿಲ್ಲ. ಆದರೆ ಈಗ ಸಿಕ್ಕಂತಹ ಕಳೆಬರಹ ಏನಿದೆ, ಸೊ ಅದನ್ನ ತೆಗೆದುಕೊಂಡು ಹೋಗಿ ಪರೀಕ್ಷೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಯಾರ ಮೂಳೆಗಳಿವು, ಪುರುಷರ್ದ ಮಹಿಳೆಯರ್ದ, ಅದೆಲ್ಲವೂ ಕೂಡ ಗೊತ್ತಾಗತ್ತೆ ಅಂತ. ಸೊ ಎಷ್ಟು ವರ್ಷಗಳ ಕಾಲ ಈ ರೀತಿ ಪರೀಕ್ಷೆಗೆ ಒಳಪಡಿಸಬಹುದು ಸರ್? ಅದಕ್ಕೂ ಏನಾದರೂ ಟೈಮ್ ಲಿಮಿಟ್ಸ್ ಅಂತ ಇರುತ್ತಾ? ಶವಗಳ ಕುರುಹು ಯಾವಾಗ ತೆಗೆದ್ರೂ ಅದು ಸಿಗುತ್ತಾ, ಹೇಗೆ? ಇದಕ್ಕೆ ಕಾಲಮಿತಿ ಏನೂ ಇಲ್ಲ. ಎಷ್ಟೋ ವರ್ಷಗಳಾಗಿಯೋ ಈಗ ನಾವು ಈಜಿಪ್ಟ್ ಪಿರಮಿಡ್ಗಳಲ್ಲಿ ಎಷ್ಟೋ 5,000 6,000 ವರ್ಷಗಳ ಹಿಂದಿನ
ಅಲ್ಲಿ ಮೂಳೆಗಳು ಅಲ್ಲ, ಮಮ್ಮಿಫೈಡ್ ಬಾಡೀಸ್ ಅಂತ ಹೇಳ್ತೀವಿ, ಅದು ಬಹಳ ಕ್ಲೀನ್ ಆಗಿರುವಂತ ಬಾಡಿಗಳು ಸಿಗ್ತದೆ. ಅಂತಹ ಬಾಡಿಗಳು ಸಿಕ್ಕಿದ್ರು ಕೂಡ ನಾವು ಅದರಲ್ಲಿ ಪರೀಕ್ಷೆ ಮಾಡಿ ಗಂಡೋ ಹೆಣ್ಣೋ ಮತ್ತು ವಯಸ್ಸನ್ನ ಅಂದಾಜು ಮಾಡಲಿಕ್ಕೆ ಆಗ್ತದೆ. ಅದೇ ಸಾವಿರಾರು ವರ್ಷಗಳ ಹಿಂದೆ ಇದ್ದ ಮನುಷ್ಯ ಬದಲಾವಣೆಗಳಾಗ್ತಾ ಬಂದಿರೋದ್ರಿಂದ ಅದರ ಬಗ್ಗೆ ನಾವು ಸ್ವಲ್ಪ ಕಷ್ಟಪಡ್ಬೋದು. ಆದರೆ ಈಗ ನಾವು ಅದ್ರ ಬಗ್ಗೆ ಮಾತಾಡೋದು ಬೇಡ. ಈಗ ಇತ್ತೀಚೆಗೆ 20-30 ವರ್ಷಗಳ ಈ ಸ್ಕೆಲಿಟನ್ಗಳು ಅಥವಾ ಅಸ್ಥಿಪಂಜರಗಳು ಸಿಕ್ಕಿದ್ರೆ ಸುಲಭವಾಗಿ ಹೇಳ್ಬೋದು ಗಂಡು ಹೆಣ್ಣು ಮತ್ತು ವಯಸ್ಸಿನ ಅಂದಾಜು. ಈಗ ಒಂದೊಮ್ಮೆ ಬೇರೆ ಕಡೆಯಿಂದ ಅಂದ್ರೆ ನದಿಯಲ್ಲಿ ಕೊಚ್ಕೊಂಡು ಬಂದು ಅಲ್ಲಿ ಮಣ್ಣಿನ ಅಡಿ ಸಿಲುಕಿರುವಂತಹ ಮೂಳೆನೋ ಅಥವಾ ಅಲ್ಲೇ ಹೂಳಿರುವಂತಹ ಮೂಳೆಯೋ ಅಂತ ಈಸಿಯಾಗಿ ಗೊತ್ತಾಗ್ಬಿಡುತ್ತಾ ಸರ್? ಇಲ್ಲ, ಏನು ಗೊತ್ತಾಗೋದಿಲ್ಲ. ಅಂತ ಹೇಳಿದ್ರೆ ಬರೀ ಮೂಳೆಯಲ್ಲಿ ನೀರಿನಲ್ಲಿ ಬಂದದ್ದು ಒಂದೇ, ನಾವು ಗುಂಡಿ ತೆಗೆದು ಹಾಕಿದ್ದು ಒಂದೇ, ಯಾವ ವ್ಯತ್ಯಾಸವೂ ಇಲ್ಲ ಮೂಳೆಗಳಲ್ಲಿ ಅಷ್ಟೇ. ಹೊಸ ಶವಗಳು ಸಿಕ್ಕಿದಾಗ ಸಾವಿನ ಕಾರಣಗಳು ಗೊತ್ತು ಮಾಡ್ಬೋದು, ನೀರಲ್ಲಿ ಮುಳುಗಿ ಸತ್ತದ್ದ ಅಥವಾ ಕೊಂದು ಹಾಕಿ ನೀರೊಳಗೆ ಹಾಕಿದ್ದ ಅಂತ ಆಗ ಹೇಳ್ಬೋದು. ಈ ಮೂಳೆಗಳಲ್ಲಿ ಅದನ್ನ ನಾವು ಹೇಳಕ್ ಆಗೋದಿಲ್ಲ. ಈಗ ಇವತ್ತು ಶೋಧ ನಡೆಸಿದಂತಹ ಸಂದರ್ಭದಲ್ಲಿ ಮೂಳೆಗಳು ಸಿಕ್ಕಿದೆ, ಜೊತೆಗೆ ತಲೆಬುರುಡೆಯ ಅವಶೇಷವೂ ಕೂಡ ಸಿಕ್ಕಿದೆ. ಸೊ ಇವೆರಡು ಪರೀಕ್ಷೆ ಸಂದರ್ಭದಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಬುರುಡೆ ಸಿಕ್ಕಿರುವಂತಹ ಹಿನ್ನೆಲೆಯಲ್ಲಿ ಸೊ ಅದು ಎಷ್ಟು ಹೆಲ್ಪ್ ಆಗುತ್ತೆ ಈ ಪರೀಕ್ಷೆ ಸಂದರ್ಭದಲ್ಲಿ? ಹೌದು, ತುಂಬಾ ಹೆಲ್ಪ್ ಆಗಿದೆ. ಯಾಕಂದ್ರೆ ನಾನು ಆಗ್ಲಿಂದ ಅದೇ ಹೇಳ್ತಾ ಇರೋದು, ತಲೆ ಬುರುಡೆ ಸಿಕ್ಕಿದ್ರೆ ನಾವು ಸುಮಾರು ವಿಷಯಗಳನ್ನ ಅದರಿಂದ ಹೇಳ್ಬೋದು. ತಲೆ ಬುರುಡೆ ಮತ್ತು ಲಾಂಗ್ ಬೋನ್ಸ್ ಎರಡು ಸಿಕ್ಕಿದ್ರೆ ನಾವು ಸುಮಾರು ವಿಷಯಗಳನ್ನ ಅದರಿಂದ ಹೇಳ್ಬಹುದು. ತಲೆ ಬುರುಡೆಗಳು ಮತ್ತು ಲಾಂಗ್ ಬೋನ್ಸ್ ಅದರ ಬದಲು ಬೇರೆ ಯಾವ್ದಾದ್ರು ಪಕ್ಕೆಲುಬು ಅಥವಾ ಇನ್ನೊಂದು ಹಿಪ್ ಬೋನ್ ಅಂತ ಹೇಳ್ತೀವಲ್ಲ ನಾವು, ಕೆಳಗೆ ಪೆಲ್ವಿಕ್ ಬೋನ್, ಅದು ಸಿಕ್ಕಿದ್ರು ನಾವು ವಯಸ್ಸು ಹೇಳ್ಬೋದು, ಗಂಡು ಹೆಣ್ಣಿನ ವ್ಯತ್ಯಾಸವನ್ನ ಅದರಲ್ಲಿ ಹೇಳ್ಬೋದು. ಎಸ್, ಅಂದ್ರೆ ತಲೆಬುರುಡೆ ಸಿಕ್ಕರೆ ಏನೆಲ್ಲ ಹೇಳ್ಬೋದು ಅನ್ನೋದ್ರ ಬಗ್ಗೆ ಬರ್ತೀನಿ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.